ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ಚಿಕನ್ ರೆಸಿಪಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಯಾವ ರೀತಿ ಮಾಡ್ಬೋದಂತ ಹೇಳಿ ಇವತ್ತು ನಾವು ಕಲಿಯೋಣ. ಓಕೆ, ಮನೆಯಲ್ಲಿ ನಾವು ತುಂಬ ಸೂಪರಾಗಿ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ರೆಸ್ಟೋರೆಂಟಲ್ಲಿ ಹೋಗಿ ನಾವು ತಿಂತೀವಿ, ಅದೇ ರುಚಿ ಮನೆಯಲ್ಲಿ ಕೂಡ ಈಸಿಯಾಗಿ ಮಾಡ್ಬೋದು. ಹಾಗಾಗಿ ಖಂಡಿತವಾಗ್ಲೂ ನಾನಿವತ್ತು ಹೇಳುವ ರೀತಿಯಲ್ಲಿ ಮಾಡಿ ನೋಡಿ, ಇಷ್ಟೊಂದು ಟೇಸ್ಟ್ ಬರುತ್ತೆ ಅಂತ ಹೇಳಿ. ಫಸ್ಟಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 4ರಿಂದ 5 ಒಣಮೆಣಸು, ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಗೋಡಂಬಿ ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸರಿಯಾಗಿ ಫ್ರೈ ಮಾಡಿ, ಗ್ಯಾಸ್ ತುಂಬ ಜೋರಲ್ಲಿಟ್ಟು ಕಪ್ ಮಾಡಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿಟ್ಟು ನೋಡಿ ಈ ರೀತಿ ಫ್ರೈ ಮಾಡಿ. ಇದನ್ನು ಇವಾಗ ನಾವು ಪಕ್ಕಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ಓಕೆ, ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ 3 ಸಣ್ಣ ಸೈಜ್ ಟೊಮೆಟೊ. 3 ಟೊಮೆಟೊ ನೋಡಿ ಈ ಸೈಜಲ್ಲಿದೆ, ಸಣ್ಣ ಸೈಜ್ ಟೊಮೆಟೊ ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ತೀನಿ. ಓಕೆ, ಇವಾಗ ಕಡಾಯಿ ತಗೊಳ್ಳಿ. ಅದರಲ್ಲಿ 1ರಿಂದ 2 ಚಮಚದಷ್ಟು ಆಯಿಲ್ ಹಾಕಿ. ಯಾವುದೇ ಆಯಿಲ್ ನೀವಿಲ್ಲಿ ಯೂಸ್ ಮಾಡ್ಬೋದು, ಆದರೆ ತೆಂಗಿನೆಣ್ಣೆ ಯೂಸ್ ಮಾಡಿದರೆ ತುಂಬ ಬೆಸ್ಟ್. ನಾನಿಲ್ಲಿ ಡಿಸಾನ್ ಅವರ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬಡಿ ಶೇಪನ್ನು ಹಾಕೋಣ. ಹಾಗೂ ಸಣ್ಣ ಸಣ್ಣದಾಗಿ ಹೆಚ್ಚಿದ 2 ನೀರುಳ್ಳಿಯನ್ನು ನಾನಿಲ್ಲಿ ಹಾಕಿದ್ದೀನಿ. ದೊಡ್ಡ ಸೈಜ್ 2 ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಇವಾಗ ಒಳ್ಳೆ ರೀತಿ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕುಂಟು. ನಾವು ಇದರ ಕಲರ್ ಚೇಂಜ್ ಆಗೋದಷ್ಟೇ ಅಲ್ಲ, ಸರಿಯಾಗಿದ್ದು ಕೆಂಪಾಗಬೇಕು, ಅಷ್ಟರವರೆಗೂ ನಾವಿದನ್ನು ಫ್ರೈ ಮಾಡೋಣ. ನೋಡಿ, ಇಲ್ಲೀಗ ನೋಡ್ಬೋದು ನೀವು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಹಾಗೂ ಕರೆಕ್ಟಾಗಿದ್ದು ಫ್ರೈ ಆಗಿದೆ, ಈ ರೀತಿ ಆಗಬೇಕು. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಒಂದು ಅರ್ಧ ಚಮಚದಷ್ಟು ಹಾಕಿದರೆ ಸಾಕು. ಚೆನ್ನಾಗಿ ಇದನ್ನು ಫ್ರೈ ಮಾಡಿ, ಇದರ ಹಸಿ ವಾಸನೆ ಹೋಗೋವರೆಗೂ ಒಳ್ಳೆ ರೀತಿ ಇದನ್ನು ನಾವು ಫ್ರೈ ಮಾಡಬೇಕು. ಯಾವಾಗಲೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡಿದರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ಒಂದು ಅರೋಮಾ ಬರುತ್ತೆ, ಸ್ಮೆಲ್ ಬರುತ್ತೆ, ಆ ರೀತಿ ಬರಬೇಕು, ಆವಾಗ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಇದು ಫ್ರೈ ಆಗಿದೆ. ಇದರೊಂದಿಗೆ ಇವಾಗ ನಾನು ಹಾಕ್ತಾ ಇದ್ದೀನಿ 1 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಗೂ 1/4 ಚಮಚದಷ್ಟು ಅರಿಶಿನ ಪೌಡರ್, ಒಂದು 1/4 ಚಮಚದಷ್ಟು ಜೀರಾ ಪೌಡರ್, 1/4 ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಗೂ 1 ಚಮಚದಷ್ಟು ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಪೌಡರ್. ಇಷ್ಟನ್ನು ನಾನು ಹಾಕಿದ್ದೀನಿ. ಇದರೊಂದಿಗೆ ಸ್ವಲ್ಪ ನಾನು 1/4 ಚಮಚದಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ, ಇದನ್ನು ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು. ಇಲ್ಲದ್ರೆ ಎಣ್ಣೆಯಲ್ಲಿ ನಾವು ಹಾಕಿದ ಮಸಾಲ ಕಪ್ಪಾಗುತ್ತೆ, ಆಮೇಲೆ ಮಸಾಲ ಕಹಿಯಾದ ರುಚಿ ಬರುತ್ತೆ. ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಇದರಿಂದ ಮಸಾಲ ಬೇಗನೆ ಕಪ್ಪಾಗೋದಿಲ್ಲ ಹಾಗೂ ಕರೆಕ್ಟಾಗಿ ಫ್ರೈ ಆಗುತ್ತೆ. ಓಕೆ, ನೀರು ಹಾಕಿ ಮಸಾಲವನ್ನು ಈ ರೀತಿ ಒಳ್ಳೆ ರೀತಿ ಫ್ರೈ ಮಾಡಿ. ನೋಡಿ, ಇವಾಗ ಡ್ರೈ ಆಗಿದೆ ನೋಡ್ಬೋದು. ಈ ರೀತಿ ಡ್ರೈ ಆಗಬೇಕು ನೀರು ಹಾಕಿದ ಮೇಲೆ ಮಸಾಲ. ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡ್ಬೋದು ನೀವು, ಈ ರೀತಿ ಬರಬೇಕು. ಇವಾಗ ಕ್ಲೀನ್ ಮಾಡಿದ ಚಿಕನ್ ಇದಕ್ಕೆ ಹಾಕೋಣ. ನಾನಿಲ್ಲಿ ಅರ್ಧ kgಯಷ್ಟು ಚಿಕನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಆಮೇಲೆ ಇದಕ್ಕೆ ನೀರು ಏನು ಸೇರಿಸಬೇಡಿ, ಹೀಗೇ ಮಸಾಲದಲ್ಲಿ ಇದನ್ನು ಫ್ರೈ ಆಗಲಿಕ್ಕೆ ಬಿಡಬೇಕು. ನೆನಪಿಡಿ, ಗ್ಯಾಸ್ ಇವಾಗ ಫಾಸ್ಟಲ್ಲಿಟ್ಟು ಮಸಾಲದಲ್ಲಿ ಸರಿಯಾಗಿ ಫ್ರೈ ಆಗಲಿಕ್ಕೆ ಬಿಡಿ. ಚಿಕನ್ ಒಂದು 5 ನಿಮಿಷ ಇದು ಒಳ್ಳೆ ರೀತಿ ಮಸಾಲದಲ್ಲೇ ಫ್ರೈ ಆಗಲಿ. ನೋಡಿ, ಇದೇ ರೀತಿ ಡ್ರೈ ಆಗಿನೇ ಇರಬೇಕು. ಗ್ಯಾಸನ್ನು ಫಾಸ್ಟಲ್ಲಿ ಇಡಿ, ಇಲ್ಲದಿದ್ದರೆ ಚಿಕನ್ ನೀರು ಬಿಡುತ್ತೆ, ಅದರ ಸೂಪ್ ತಾನಾಗಿ ಬಿಡುತ್ತೆ ಅದು. ಇವಾಗ ನೋಡ್ಬೋದು ಚಿಕನ್ ಒಳ್ಳೆ ರೀತಿ ಮಸಾಲದಲ್ಲಿ ಫ್ರೈ ಆಗಿದೆ. ನೋಡಿ, ಈ ರೀತಿ ಬರಬೇಕಿದು. ಮಸಾಲೆ ಎಲ್ಲ ಕರೆಕ್ಟಾಗಿ ಹಚ್ಚಿದೆ ನೋಡಿ, ಚಿಕನ್ ಯಾವ ರೀತಿ ಫ್ರೈ ಆಗಿದೆ. ಹಾಗೂ ಆಯಿಲ್ ಕೂಡ ನಾವು ಹಾಕಿದ್ದು ಮೇಲೆ ಬಂದಿದೆ, ಮಸಾಲದ ಕಲರ್ ಕೂಡ ಚೇಂಜ್ ಆಗಿದೆ, ಈ ರೀತಿ ಬರಬೇಕು ನೋಡಿ. ಇವಾಗ ಇದಕ್ಕೆ ನಾನು 2 ಹಸಿಮೆಣಸು ಹಾಕ್ತಾ ಇದ್ದೀನಿ. ಹಾಗೂ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ ಇತ್ತು ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕ್ತೀನಿ. ನೈಸಾಗಿ ಗ್ರೈಂಡ್ ಮಾಡಬೇಕು ನಾವು. ಈ ಪೇಸ್ಟನ್ನು ಹಾಕಿದ ಮೇಲೂ ಹಾಗೆ ನೀರನ್ನು ಸೇರಿಸಬೇಡಿ. ಇದರಲ್ಲಿ ನಾವು ಹಸಿ ಟೊಮೆಟೊ ಎಲ್ಲ ಹಾಕಿದ್ರಿಂದ ಇದು ಈ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಹಾಗಾಗಿ ಇದೇ ರೀತಿ ಇದನ್ನೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ.
ಈ ರೀತಿ ಮಸಾಲ ಫ್ರೈ ಮಾಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಮಸಾಲ ಕೂಡ ಒಳ್ಳೆ ರೀತಿ ಫ್ರೈ ಆಗುತ್ತೆ. ಓಕೆ, ಸರಿಯಾಗಿ ಒಂದು ಸ್ವಲ್ಪ ಹೊತ್ತಿದ್ದು ಡ್ರೈ ಆಗುವವರೆಗೂ, ಆಯಿಲೆಲ್ಲ ಸರಿಯಾಗಿ ಮೇಲೆ ಬರುವವರೆಗೂ ಇದೇ ರೀತಿ ಇದನ್ನು ಫ್ರೈ ಮಾಡಿ. ಇವಾಗ ನೋಡ್ಬೋದು ನೀವು, ಚೆನ್ನಾಗಿ ಮಸಾಲ ಫ್ರೈ ಆಗ್ತಾ ಉಂಟು. ನೋಡಿ ಎಷ್ಟೊಂದು ಕ್ರೀಮಿಯಾಗಿ ಬಂದಿದೆ ಇದು. ನೋಡಿ ಒಳ್ಳೆ ರೀತಿ ಫ್ರೈ ಆಗಿದೆ, ಆಯಿಲೆಲ್ಲ ಸೈಡಿಗೆ ಬಿಡ್ತಾ ಉಂಟು, ನೋಡ್ಬೋದು ನೀವು. ಕರೆಕ್ಟಾಗಿದೆ. ಇವಾಗ ಈ ರೀತಿ ಬರಬೇಕು. ಇವಾಗ ಇದಕ್ಕೆ ನೀರನ್ನು ಸೇರಿಸಿ. ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲ ಉಳಿದಿರುತ್ತೆ ನೋಡಿ, ಅದಕ್ಕೆ ನೀರು ಹಾಕಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡೋಣ. ಚಿಕನ್ ಸ್ವಲ್ಪ ಬೇಯಲಿ, ಚೆನ್ನಾಗಿ ಒಂದು ಕೊದಿ ಬರಲಿ. ಓಕೆ, ಇವಾಗ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ ಹಾಗೂ ಚಿಕನ್ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಓಕೆ, ಒಳ್ಳೆ ರೀತಿ ಕುದೀತಾ ಉಂಟು. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ಆಯಿಲ್ ಕೂಡ ಹಾಕಿದ್ದು ಒಳ್ಳೆ ರೀತಿ ಮೇಲೆ ಬಂದಿದೆ. ಈ ರೀತಿ ಬರಬೇಕು. ರೆಸ್ಟೋರೆಂಟಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಅದರಲ್ಲಿ ಮಾಡ್ತಾರೆ. ನಾವಿಲ್ಲಿ ಮನೆಯಲ್ಲಿ ಮಾಡೋದ್ರಿಂದ ಅಷ್ಟು ಎಣ್ಣೆಯನ್ನು ಹಾಕೋದಿಲ್ಲ. ಮೇಲ್ಗಡೆ ಸ್ವಲ್ಪ ಫ್ರೈ ಮಾಡಿದ ಕಸೂರಿ ಮೇಥಿ ಪೌಡರ್ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಯಾವಾಗಲೂ ಚಿಕನ್ ಮಟನ್ ಮಾಡುವಾಗ, ರೆಸ್ಟೋರೆಂಟ್ ಸ್ಟೈಲ್ ಮಾಡುವಾಗ ಕಸೂರಿ ಮೇಥಿ ಹಾಕಿದ್ರೇ ಅದಕ್ಕೆ ಒಂದು ರುಚಿ. ಓಕೆ, ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ. ರೆಡಿಯಾಗಿದೆ ಚಿಕನ್ ಮಸಾಲ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ಎಷ್ಟೊಂದು ರುಚಿಯಾಗುತ್ತೆ. ಆಮೇಲೆ ನೀವು ಹೇಳ್ತೀರ ನನಗೆ. ನೋಡಿ, ಕಲರಿಂದ ಹಿಡಿದು ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಗ್ರೇವಿ ಕೂಡ ನೋಡಿ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನ್ನಿಸ್ತೀನಿ. ಇಷ್ಟ ಆದವರು ಇವಾಗಲೇ ಲೈಕ್ ಮಾಡಿ. ನನ್ನ ಇನ್ನೊಂದು ರೆಸಿಪಿ ಚಾನಲ್ ಇದೆ, ಪ್ರಿಯಾಸ್ ರೆಸಿಪೀಸ್ ಅಂತ ಹೇಳಿ, ಅದಕ್ಕೂ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಒಮ್ಮೆ ನೀವು ವಿಸಿಟ್ ಮಾಡಿ. ಅದರಲ್ಲಿ ಇಷ್ಟ ಆಗೋದಾದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಆಗಿ. ಓಕೆ, ನೋಡಿ ಗ್ರೇವಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು, ಅಷ್ಟೇ ಒಳ್ಳೆಯ ಟೇಸ್ಟ್ ಕೂಡ ಇದೆ. ಹಾಗಾಗಿ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.